ಸರ್ ನನಗೋಸ್ಕರ ನೀವೇಕೆ ನಿಮ್ಮ ಸಂಸಾರದಲ್ಲಿ ವಿರಸವನ್ನು ಹುಟ್ಟಿಸಿಕೊಳ್ಳುತ್ತೀರಿ? ನಾನೇ ಹೊರಟು ಹೋಗುತ್ತೇನೆ, ನಾನೇ ಬರುತ್ತೇನೆ. ಕೃಷ್ಣ, ಬಲಗೈಯಿಂದ ಒಂದಡಿ ಮುಂದಿಟ್ಟರೆ ನನ್ನ ಆಣೆ. ಹಾ ನಾವೇ ಹಣ ಕೊಡಿ, ಹೇಳ್ತೋ ಇಲ್ವೋ? ಹೋಗಲಿ ಬಿಡೋಣ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ. ಸೋಣ ಮರು ಮಾತನಾಡದೆ ನರಿ ಒಳಗೆ. ಆದರೂ ಏನು ಹೇಳಿದರೂ ಹಣ ಕೊಡುವುದಿಲ್ಲ. ಹಾ ಇರಲಿ, ಆಸ್ತಿ ಹಣ ಮನೆಗೆ ಇರಲಿ. ನನ್ನ ಕೊರಳಲ್ಲಿ ಚೈನಿದೆ, ಇದನ್ನೇ ತೆಗೆದುಕೊಂಡು ಅಲ್ಲ ನಿಲ್ಲಲ್ಲ, ಮತ್ತೆ ನಿನಗೆ ಹಣ ಕಡಿಮೆ ಆಗ್ಬೋದು. ನನ್ನ ಕೈಯಲ್ಲಿ ಬಂಗಾರದ ಬಳಿ ಇದೆ, ಅದನ್ನು ತೆಗೆದುಕೊಂಡು ಹೋಗೋಣ. ಈ ನಿಮ್ಮ ಉಪಕಾರವನ್ನು ಯಾವ ರೀತಿ ತೀರಿಸಲಿ? ತಬ್ಬಲಿಯಾದ ನನಗೆ ನೀವೇ ತಂದೆ ತಾಯಿಗಳು, ಸಾಕ್ಷಾತ್ ದೇವರುಗಳು. ಹಾ ಇರಲಿ. ವಿದ್ಯಾವಂತ ಆದರ್ಶ ವ್ಯಕ್ತಿಯಾಗಿ, ಶಾರದೀಯ ಸತ್ಪುತ್ರನಾಗಿ, ನಾಡಿಗೆ ಕೀರ್ತಿ ತರುವ ಧೀರಪುತ್ರನಾಗಿ, ದೇಶಕ್ಕಾಗಿ ನಾಡಿನ ಜನತೆಗಾಗಿ ಹೋರಾಡಿ ಶಾಂತಿಯಿಂದ ಸ್ವತಂತ್ರಗೊಳಿಸಿದ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಭಕ್ತ ಬಯಸಿದ ಕನಸಿನ ರಾಮರಾಜ ನಿಮ್ಮಂತ ಯುವಕರಿಂದಲೇ ನನಸಾಗಲಿ. ನಿಮ್ಮಂತವರು ಇರುವುದರಿಂದಲೇ ನಮ್ಮಂತವರು ವಿದ್ಯಾವಂತರಾಗಿ ಬಾಳುತ್ತಿರುವುದು. ನಾನಿನ್ನು ಬರುತ್ತೇನೆ. ನಮಸ್ಕಾರ. ಹೋಗಿ